ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಬಿಆರ್ ಮೂರ್ತಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಹಿತೈಷಿಗಳು ಹಾಗೂ ಅಭಿಮಾನಿಗಳ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಆಚರಿಸಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಬಿಆರ್ ಮೂರ್ತಿ ಅವರಿಗೆ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಬಿಆರ್ ಮೂರ್ತಿ ಅವರ ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಬಿದರಗುಪ್ಪೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು.
ನನ್ನ ಹುಟ್ಟೂರಾದ ಬಿದಿರುಗುಪ್ಪೆ ಗ್ರಾಮದಲ್ಲಿ ನನ್ನ ಸ್ನೇಹಿತರು, ನನ್ನ ಗ್ರಾಮಸ್ಥರು ಎಲ್ಲ ಸೇರಿ ನನ್ನ ಹುಟ್ಟುಹಬ್ಬವನ್ನು ನನಗೆ ಮನಸ್ಫೂರ್ತಿ ಸಂತೋಷ ಆಗುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬೂರು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಅವರ ಸ್ನೇಹದೊಂದಿಗೆ ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ಈ ಗ್ರಾಮದಲ್ಲಿ ಮುಂದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಈ ಭಾಗದಲ್ಲಿ ವಿವಿಧ ಸಮಾಜ ಸೇವೆ ಮಾಡ್ತಾ ಬರ್ತಿದೆ. ಪ್ರತಿ ವರ್ಷ ದೀಪಾವಳಿ ಆಗ್ಬೋದು, ಬೇರೆ ಬೇರೆ ಸಂಭ್ರಮಾಚರಣೆ ಮುಂದೆ ಯಾವ ರೀತಿ? ಮುಂದಿನ ದಿನಗಳಲ್ಲೂ ಪ್ರತಿ ವರ್ಷ ಅದೇ ರೀತಿ ಕೊಡಬೇಕನ್ನೋ ಆಸೆ ಇದೆ. ಭಗವಂತ ಶಕ್ತಿ ಕೊಟ್ಟರೆ ಎಲ್ಲರ ಅನುಗ್ರಹದಿಂದ ಮುಂದುವರಿಸ್ಕೊಂಡು ಹೋಗ್ತೀನಿ. ಮತ್ತು ಎಲ್ಲ ನಿಮ್ಮ ಬೆಂಬಲಿಗರು, ನಿಮ್ಮ ಕಾರ್ಯಕರ್ತರು, ನಿಮ್ಮ ಸ್ನೇಹಿತರು ಎಲ್ಲ ನಮ್ಮ ಸ್ನೇಹಿತರು, ಹಿರಿಯರು ಎಲ್ಲ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಗ್ರಾಮದಲ್ಲಿ. ಅದೇ ನನಗೂ ಒಂದು ಉತ್ಸಾಹ ಇದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ನಾನು ಎಲ್ಲರ ಜೊತೆ ಬೆರೆತ್ಕೊಂಡು ಹೋಗೋ ಆಸೆ ನನಗೆ ತುಂಬ ಇದೆ. ಎಲ್ಲ ಹುಡುಗರಿಗೆ, ಹಿರಿಯರಿಗೆ, ಬೆಂಬಲಿಗರಿಗೆ, ಎಲ್ಲ ಸ್ನೇಹಿತರಿಗೂ, ಗ್ರಾಮಸ್ಥರಿಗೂ ಎಲ್ರಿಗೂ ಧನ್ಯವಾದಗಳು. ಹುಟ್ಟಹಬ್ಬನ ಇಷ್ಟು ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಹುಡುಗರಿಗೆಲ್ಲ ಧನ್ಯವಾದ. ಎಲ್ರಿಗೂ ಎಲ್ಲರೂ ಅಷ್ಟೇ ಸಂತೋಷ ಆಗಿದೆ. ಈ ಸಂತೋಷಕ್ಕೆ ಪಾರ ಇಲ್ಲ. ಬೆಂಬಲವಾಗಿ ಶ್ರೀಮತಿ ಅವ್ರ ಆಸೆನೇ ನಮ್ಮ ಆಸೆ. ಅವ್ರೇನು ಮಾಡಿದ್ರೆ ಅದಕ್ಕೆ ನಮ್ಮ ಖುಷಿ. ಜನಗಳ ಆಶೀರ್ವಾದ ಒಂದು ಸಿಕ್ಕಿದ್ರೆ ಸಾಕು. ಯಶಸ್ವಿ ಪುರುಷನ ಹಿಂದೆ ಮೇಳೆ ಇರ್ತಾರೆ. ಅದು ಅವರು ಇದು ಎಲ್ಲ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಅವ್ರ ಖುಷಿನೇ ನಮ್ಮ ಖುಷಿ. ಅವ್ರು ಏನು ಮಾಡಿದ್ರೂ ಖುಷಿನೇ. ಜನಗಳಿಗೆ ಸೇವೆ ಮಾಡಲಿ, ಜನಗಳ ಪರವಾಗಿರಲಿ, ಜನನಾಯಕನು ಅಷ್ಟೇ. ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನಮ್ಮ ಮೂರ್ತಿ ಅಣ್ಣವ್ರದ್ದು 48ನೇ ಹುಟ್ಟುಹಬ್ಬವನ್ನು ಒಂದು ವಿಜೃಂಭಣೆಯಾಗಿ ಎಲ್ಲ ಸ್ನೇಹಿತರು, ಗುರು ಹಿರಿಯರು ಎಲ್ಲ ಸೇರಿ, ಅಭಿಮಾನಿಗಳೆಲ್ಲ ಸೇರಿ ಈ ರೀತಿ ವಿಜೃಂಭಣೆಯಾಗಿ ಆಚರಿಸಿದ್ದಾರೆ. ಹಾಗೂ ಅವ್ರಿಗೆ ಭಗವಂತ ಇದೇ ರೀತಿ ಇನ್ನು ಅನೇಕ ಸಮಾಜ ಸೇವೆಗಳು ಮಾಡ್ತಾಯಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕೆ ಸಾಮಗ್ರಿಗಳಾಗಲಿ ಆಮೇಲೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ನಮ್ಮೂರಿನ ಒಂದು ಮಹಾನುಭಾವ ಅಂತ ಹೇಳೋದು ತಪ್ಪಾಗಲಾಗದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿ, ಸಮಾಜ ಸೇವೆ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. GBA ಆದರೆ ಪುರಸಭೆ ಆದರೆ ಮುಂದೆ ಅವರಿಗೆ ರಾಜಕೀಯವಾಗಿ ಶಕ್ತಿ, ಕೌನ್ಸಿಲರ್ ಆಗಿ GBA ಆಗಲಿ ಇಲ್ಲ ನಗರಸಭೆ ಆಗಲಿ ಯಾವುದೇ ಆಗಲಿ, ಅವರು ಸಮಾಜ ಸೇವೆ ನೋಡಿ ಜನಗಳು ಅವರೇ ತಾನಾಗೆ ಆಯ್ಕೆ ಮಾಡುವ ಗುಣ ಅವರಲ್ಲಿದೆ. ಜನಗಳಿಗೆ ಗೊತ್ತಿದೆ ಯಾವ ರೀತಿ ಯಾರು ಸಮಾಜ ಸೇವೆ ಮಾಡ್ತಾರೆ ಅಂತ. ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಅವರು ಬೆಳೀಲಿ ಅಂತ ಆಶಿಸ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು BR ಮೂರ್ತಿ ಅವರಿಗೆ. ಮೊದಲನೇದಾಗಿ ಮೂರ್ತಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮೂಲಕ ನಾನು ಆಶಿಸ್ತೇನೆ. ಅದೇ ರೀತಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ, ಸುಮಾರು ಒಂದು 10 ವರ್ಷನಿಕ ಒಳ್ಳೆ ನಾಯಕರನ್ನ ಹುಡುಕ್ತಾಯಿದ್ರು ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ. ಸೊ ಇಂಥ ನಾಯಕರನ್ನ ಹುಡ್ಕೋದಕ್ಕೆ ತುಂಬ ಜನ ಇಷ್ಟಪಡ್ತಾಯಿದ್ರು, ಇಂಥ ನಾಯಕನ ಬೇಕು ಅಂತ. ಸೊ ನಮ್ಮಲ್ಲಿ ಒಳ್ಳೆ ನಾಯಕನು ಸಿಕ್ಕಿದ್ದಾನೆ. ಸೊ ಇಂಥ ನಾಯಕನು ಯಾವ ಕ್ಷೇತ್ರದಲ್ಲಿ ನಿಂತ್ಕೊಂಡು, ಯಾವ ಜಾಗದಲ್ಲಿ ನಿಂತ್ಕೊಂಡ್ರೂ ಗೆಲ್ತಾನೆ ಅನ್ನೋ ಭರವಸೆ ನನಗಿದೆ. ಅದೇ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಒಂದು 7 ಊರಿಗೆ ಸೇವೆ ಮಾಡ್ತಾಯಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 10 ಊರಿಗೆ ಸೇವೆ ಮಾಡೋವಂಥ ಭಾಗ್ಯ ದೇವರು ಕೊಡಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಅದೇ ರೀತಿ ಬಡವರಿಗೆ, ಬಗ್ಗರಿಗೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಷಣದಲ್ಲೂ ಎಲ್ಲರಿಗೂ ಒಂದು ನೆರವಾಗಿ ನಿಂತಿದ್ದಾರೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಏನೇ ಸಹಾಯ ಬೇಕಂದ್ರೂ ಒಂದು ಕ್ಷಣ ಮನೆ ಹತ್ರ ಹೋಗಿದ ತಕ್ಷಣ ಒಂದು ರೂಪ ತೋರಿಸಿ ಅವ್ರಿಗೆ ಒಂದು ಸಹಾಯ ಮಾಡೋಂಥ ವ್ಯಕ್ತಿ ಇರುವ ನಮ್ಮ ಮೂರ್ತಿ ಅಣ್ಣನವ್ರಿಗೆ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಮೂಲಕ ನಾನು ಆಶಿಸ್ತೇನೆ. ಅದೇ ರೀತಿ ಎಲ್ಲ ಥರನೂ ಸಹಾಯ, ಎಲ್ಲ ಥರ ಇನ್ನೂ ಹುಡುಗರು ಇನ್ನೂ ಸೇರಿ ಎಲ್ಲ ಜನಸೇವೆ ಮಾಡಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೂರ್ತಿನ. ಇನ್ನೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಆ ಭಗವಂತ ಇನ್ನೂ ಚೆನ್ನಾಗಿಟ್ಟಿರಲಿ ಅಂತೇಳಿ ಮೂಲಕ. ಮೂರ್ತಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಅವ್ರ ಕೈಲಾಗಿದ್ದಷ್ಟು ಸಮಾಜ ಸೇವೆ ಮಾಡಲಿ ಅಂತ ಆಚರಿಸ್ತಾರೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೂರ್ತಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವಾಗಲೂ ಅವ್ರ ಜೊತೆಲಿ ಹಿಂಗೆ ಇರ್ತೀವಿ, ಏನೇ ಬಂದ್ರೂ. ಅವ್ರು ಎಷ್ಟೇ ಇದು ಸಮಾಜ ಸೇವೆ ಮಾಡಿದ್ರು ಅವ್ರ ಬೆನ್ನೆಲುಬಾಗಿ ನನ್ನ ತಮ್ಮನ ಶ್ರೀರಾಮನ್ ನಿಂತ್ಕೊಂಡಿರ್ತಾನೆ. ಅವ್ರ ಬೆನ್ನೆಲುಬಾಗಿ. BR ಮೂರ್ತಣ್ಣವ್ರಿಗೆ 48ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವ್ರು ಇದೇ ಥರ ಅವ್ರಿಗೆ ದೀಪಾವಳಿ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ವರ್ಷನೂ ದಿನಸಿ ಕಿಟ್ಗಳು ಕೊಡ್ತಾ ಇದ್ದಾರೆ. ಅವರು ಉದಯೋನ್ಮುಖ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಇದೇ ಥರ ನಮ್ಮ ಗ್ರಾಮದಲ್ಲಿ ಇದೇ ಥರ ಅವ್ರು ಯಾವಾಗೂ 100 ವರ್ಷ ಹಿಂಗೆ ಮಾಡಲಿ ಅಂತ ನಾವು ಶುಭ ಹಾರೈಸ್ತೇವೆ. ಹಾಗೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವ್ರಿಗೂ ಸೇರಿ ಶುಭ ಕೋರ್ತಾ ಇದ್ದೇವೆ. ಮೂರ್ತಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ಥರ ಹೆಚ್ಚಿನ ರೀತಿಯಲ್ಲಿ ಹುಟ್ಟುಹಬ್ಬ ಅವರು ಮಾಡ್ಕೊಂಡೆ ಅಂತೇಳಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿಸ್ತಾರೆ.